ಸನ್ಮಾನ್ಯರೇ, ಹಾಸನ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಸುಮಾರು 25 ವರ್ಷಗಳಿಂದ ಭವಿಷ್ಯ ಇಲ್ಲ ಅಂತ ಹೇಳಿ ಇದ್ದಂತಹ ಕಾಲ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಹಾಸನದಲ್ಲಿ ಇವತ್ತು ಬಂದಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಮುಖಾಂತರ ಸಾಬೀತು ಮಾಡಿದ್ವಿ. ಇವತ್ತು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದ. ಏನು ಶ್ರೇಯಸ್ ಪಟೇಲ್ ಅವರು ತಿಳಿಸಿದ ಹಾಗೆ ಒಂದು ಬದಲಾವಣೆಯ ಪರ್ವ ಹಾಸನದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ. ನಾನು ಬಹಳಷ್ಟು ಜನ ಹಿರಿಯರ ಹೆಸರುಗಳನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ, ಯಾರು ಅನ್ಯತಾ ಭಾವಿಸಬಾರ್ದು. ಈ ಕಾರ್ಯಕ್ರಮದಲ್ಲಿ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸಂತೋಷದಿಂದ ಸ್ವಾಗತವನ್ನು ಕೂಡ ಎಲ್ಲ ಹಿರಿಯ ಮುಖಂಡರು ಬರಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ. ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದ್ದೇನೆ. 2 ಎಲೆಕ್ಷನ್ ಒಂದು ಕಾನ್ಸ್ಟಿಟ್ಯೂನ್ಸಿನ ಸತತವಾಗಿ ಸೋತ್ ಬಿಟ್ರೆ 3ನೇ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ ಮುಂದೆ ಬರೋದಿಲ್ಲ. ಆದರೆ ಇಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ, ಕಾರ್ಯಕರ್ತರ ಏನು ಒಂದು ಒಗ್ಗೂಡುವಿಕೆ, ಏನೇ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರ ಕೈವಶ, ಅವರ ಒಂದು ಜಹಗೀರಿ, ಅವರ ಸಾಮ್ರಾಜ್ಯ ಅಂತಕ್ಕಂಥ ಏನು ಭಾವನೆ ಹುಟ್ಟಿತ್ತು, ಆ ಭಾವನೆಯನ್ನೆಲ್ಲ ಹುಸಿ ಮಾಡಿದಂಥವರು ಈ ಕ್ಷೇತ್ರದ ಮುಖಂಡರುಗಳು ಮತ್ತು ಮತದಾರರು. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ, ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯರೇ, ನಮ್ಮ ಸರ್ಕಾರ ಅದರ ಕಾರ್ಯಕ್ರಮಗಳು ಮತ್ತೆ ಅದರ ಒಂದು ಏನು ಜಾರಿ ಮಾಡಿದಂಥ ಅಂಶಗಳಿದ್ದಾವೆ, ಮುಂದೆ ಮಾತನಾಡ್ತಕ್ಕಂಥ ಹಿರಿಯ ಮುಖಂಡರುಗಳು ಕೂಡ ಹೇಳಲಿಕ್ಕೆ ಹೊರಟಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಕಾರ್ಯಕ್ರಮ ಏನೆಲ್ಲ ಮಾಡ್ತಾ ಇದ್ದೇವೆ ಇದು ಯಾರ ವಿರುದ್ಧ ಅಲ್ಲ, ಇದು ಪಕ್ಷದ ಪರ ಮಾಡ್ತಕ್ಕಂಥ ಸಮಾರಂಭ, ಸಮಾವೇಶ. ಅದರ ಜೊತೆಯಲ್ಲಿ ಏನೆಲ್ಲ ನಮ್ಮ ರಾಜ್ಯದಲ್ಲಿದ್ದಾರೆ ತಳ ಸಮುದಾಯಗಳು, ಆ ಎಲ್ಲ ತಳ ಸಮುದಾಯಗಳ ಒಂದು ಜಾಗೃತಿ ಸಮಾವೇಶ ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರ AICC ಮುಖಂಡರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದೆ. ಏನು ಈ ರಾಜ್ಯದಲ್ಲಿ ತಳ ಸಮುದಾಯ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯ, ಅಸಹಾಯಕ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆ ನಿರಂತರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಇವತ್ತು ಅದನ್ನ ಸಾಧನ ಪಡಿಸಿದೆ. ಈ ಒಂದು ದೃಷ್ಟಿನಲ್ಲಿ ಮುಂದೆಯೂ ಕೂಡ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹಾಸನ ಇರ್ಬೋದು, ನಮ್ಮ ಹಾಸನದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳು, ಮಂಡ್ಯ ಇರ್ಬೋದು, ಮಂಡ್ಯದಲ್ಲೂ ಕೂಡ ಮೊದಲು ಹಾಸನ ಭದ್ರಕೋಟೆ ಮಾಡ್ಕೊಂಡಿದ್ದು ಅಂತಿದ್ರು, ಈಗ ಮಂಡ್ಯ ಭದ್ರಕೋಟೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದೆ. ಹಾಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ 31 ಜಿಲ್ಲೆಲೂ ಕೂಡ ಜಿಲ್ಲಾ ಪಂಚಾಯತಿಗಳು ಕಾಂಗ್ರೆಸ್ ಪಕ್ಷದ ಕೈ ವಶ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಹಾಸನದ ಜಿಲ್ಲಾ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ಕೀರ್ತಿಯನ್ನ ತರುವಂತೆ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮೊದಲನೇ ದಿವಸ ನಾನು, ಮಾದೇವಪ್ಪನವರು, ವೆಂಕಟೇಶ್ ಅವರು ಬಂದೋಗಿದ್ದೆ, ನಮ್ಮ ಯತೀಂದ್ರ ಕೂಡ ಜೊತೆಲ್ಲ ಇದ್ದೆ. ನೋಡಿದಾಗ ಇಲ್ಲಿ ಏನಪ್ಪ ಮಾಡೋದು, ಕಾರ್ಯಕ್ರಮ ಹೇಗೆ, ಇಂಥ ದೊಡ್ಡ ಜಾಗ ಎಲ್ಲರೂ ಕೂಡ ಸಿಗ್ತಾ ಇರಲಿಲ್ಲ. ಆದ್ರೆ ಈ ಜಾಗವನ್ನು ಅಚ್ಚುಕಟ್ಟು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಿದಂತ ನಮ್ಮ ಶರೀಫ್ರವರನ್ನ ನಾವು ಮರೆಯಾಗಿ ರಾತ್ರಿ ಹಗಲು ನಮ್ಮಲ್ಲಿ ಬಂದು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಹೊರಟೆ ಹೋಗೋರು, ತಿರುಗಿ ಒಬ್ರು ಕೈಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಅವರೇ ಸ್ವಯಂ ಆಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಅನುವು ಮಾಡತಕ್ಕಂಥ ರೀತಿಯಲ್ಲಿ ಶ್ರಮ ವಹಿಸಿದ್ದಾರೆ. ಅವರ ಶರೀಫ್ರವರು ಮತ್ತು ಅವರ ಸಂಗಡಿಗರಿಗೆ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಏನು ಒಕ್ಕೂಟಗಳೇನಿದ್ದಾವೆ, ತಳ ಸಮುದಾಯದ ಹಿಂದುಳಿದವರ ಒಕ್ಕೂಟ ಏನಿದೆ,
ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಿ ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇಲ್ಲೇ ನಾವು ಸೇರಿದ್ದೀವಿ, ಇದ್ರ 3 ಪಟ್ಟು ಹೊರಗಡೆ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೆ. ಆದ್ರಿಂದ ಅವ್ರಿಗಾಗಿರ್ತಕ್ಕಂಥ ಅನಾನುಕೂಲಕ್ಕೆ ನಾವು ಕ್ಷಮೆಯನ್ನು ಕೂಡ ಕೋರ್ತೇವೆ. ಮತ್ತೆ ಇಷ್ಟೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲೂ ಕೂಡ ಹಾಸನದಲ್ಲಿ ಈ ರೀತಿಯ ಒಂದು ಬೃಹತ್ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಕಾಂಗ್ರೆಸ್ ಪಕ್ಷನೂ ಕಾರಣ, ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಮತ್ತೆ ಏನು ನಮ್ಮ ಜಿಲ್ಲಾಡಳಿತ ಬೇರೆ ಬೇರೆ ಎಲ್ಲ ಕಾರ್ಯಕರ್ತರು ನಾರಾಯಣ ಸ್ವಾಮಿ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಕೂಡ ಸಲಹೆ ಸಹಕಾರಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಜನಪರವಾಗಿ ಕಾಂಗ್ರೆಸ್ ಪರವಾಗಿ ಇದು ಜರುಗಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ತಮ್ಮ ಎಲ್ಲ ಕಾರಣೀಭೂತರಾದಂತಹ ಎಲ್ರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ